ಇತ್ತೀಚೆಗೆ ಮೂವಿಗಳು ಬರ್ತದೆ. ಈಗ ಹಳೆ ಮೂವಿಗೆ ಮತ್ತು ಈಗಿನ ಮೂವಿಗೆ ಏನು ಡಿಫ್ರೆನ್ಸ್ ಅಂತ ಅನಿಸ್ತದೆ? ಮೊದಲೆಲ್ಲ ಜಾಸ್ತಿ ಫ್ಯಾಮಿಲಿ ಎಲ್ಲ ತೊಗೊಳ್ತಾ ಇದ್ರು. ಇವಾಗ ಈ ಸದ್ಯದ ಸಿಚುವೇಶನಲ್ಲಿ ಏನು ನಡೀತಾ ಇದೆ ಅನ್ನೋದು ಜಾಸ್ತಿ ತೊಗೊಳ್ತಾರೆ. ಇವಾಗ ಕಾಲೇಜ್ ಲೈಫ್ ಹೇಗಿದೆ, ಹೊರಗಿನ ಫ್ರೆಂಡ್ಸ್ ಲೈಫ್ ಹೇಗಿದೆ, ಫ್ರೆಂಡ್ಸ್ ಜೊತೆ ಹೋದರೆ ಯಾವ ರೀತಿ ಮೋಸ ಆಗುತ್ತೆ ಅನ್ನೋದು. ಆಗಿನ ಪಿಕ್ಚರ್ಗಳೇ ಬೇರೆ. ಒಂದು ನೋಡಿ ಒಂದು ಕುಟುಂಬ, ಹಳ್ಳಿ ಒಳಗೆ ಕುಟುಂಬಗಳು ಒಂದು ಪಿಕ್ಚರ್ದಿಂದ ಒಂದು ಏನೇ ತಪ್ಪಿದ್ರು ಆ ಪಿಕ್ಚರ್ ನೋಡಿ ತಿದ್ಕೊಂತಿರು. ರಾಜ್ಕುಮಾರ್ ಮೂವಿ ಭಾಳ ಇನ್ಫ್ಲುಯೆನ್ಸ್ ಆಗಿದೆ. ಯಾಕಂದರೆ ತುಂಬ ಫ್ಯಾಮಿಲಿಯಾಗಿ ನೋಡ್ಕೊಬೇಕು, ಯಾವ ಥರ ಅನ್ನೋದನ್ನ ತುಂಬ ಬಾಸ್ ಹೇಳ್ಕೊಟ್ಬಿಟ್ಟು ಹೋಗ್ಬಿಟ್ರು. ಫ್ಯಾಮಿಲಿಗೆ ಸೂಟ್ ಆಗೋ ಮೂವಿ ಯಾವ ಬರ್ತಾ ಇಲ್ಲ, ಅದಕ್ಕೆ ಥಿಯೇಟ್ರಲ್ಲಿ ಜನನೇ ಇಲ್ಲ ಇವಾಗ. ಫ್ಯಾಮಿಲಿ ಕುತ್ಕೊಂಡು ನೋಡೋ ಮೂವಿಗಳು ಬಂದರೆ ಖಂಡಿತ ಫ್ಯಾಮಿಲಿ ಕೂಡ ನೋಡ್ತಾರೆ. ಬಟ್ ಆ ಥರ ಮೂವಿಗಳು ಯಾವುದು ಬಂದಿಲ್ಲ. ಇತ್ತೀಚೆಗೆ ಮೂವಿಗಳು ಬರ್ತದೆ. ಈಗ ಹಳೆ ಮೂವಿಗೆ ಮತ್ತು ಈಗಿನ ಮೂವಿಗೆ ಏನು ಡಿಫ್ರೆನ್ಸ್ ಅಂತ ಅನಿಸ್ತದೆ ನಿಮಗೆ? ಈಗಿನ ಮೂವಿಯಲ್ಲಿ ತುಂಬ ಕಲಿಸ್ಕೊಡ್ತಾ ಇದ್ದಾರೆ ಸರ್. ಪ್ರತಿಯೊಂದು ಹೀರೋಯಿನೆಲ್ಲ ಕಲಿಸ್ಕೊಡ್ತಾ ಇದ್ದಾರೆ. ಮೊದಲಿಗೆಲ್ಲ ಕಲಿಸ್ಕೊಡ್ತಾ ಇದ್ರು, ಆಗಿಂದ ಇವಾಗ ತುಂಬ ಅಂತ ತುಂಬ ಡಿಫ್ರೆಂಟ್ ಇದೆ. ಇವಾಗ ಯಾವುದೇ ಒಂದು ಕೆಟ್ಟ ಉದ್ದೇಶ ಮೂವಿಲಿ ತೊಗೊಳ್ತಾರೆ ಅಂತ ಎಲ್ಲ ಜನ ತಿಳ್ಕೊಳ್ತಾರೆ. ಆದರೆ ಆ ರೀತಿ ಏನು ತೊಗೊಳಲ್ಲ. ಆ ರೀತಿ ಮಾಡಬೇಡಿ ಅಂತ ಜನಗಳಿಗೊಂದು ನ್ಯೂಸ್ ಕೊಡ್ತಾ ಇದ್ದಾರೆ. ಅದನ್ನು ಜನಗಳು ತಿಳ್ಕೊಂಡು ಈ ಥರ ನಾವು ಮಾಡಿದ್ರೆ ತಪ್ಪಾಗುತ್ತೆ ಅಂತ ತಿಳ್ಕೊಂಡು ಅದನ್ನು ಸರಿಪಡಿಸ್ಕೊಂಡು ಹೋಗ್ಬೇಕಷ್ಟೇ. ಇಲ್ಲ, ಇವಾಗ ತೆಗಿತಾ ಇರೋದು ಏನೂ ತಪ್ಪಲ್ಲ, ಆದರೆ ಇವ್ರು ಮಾಡೋದು ಕರೆಕ್ಟ್ ಇದೆ. ಇವಾಗ ಹೀರೋಯಿನ್ ಮಾಡೋದು ಸರಿಯಾಗಿದೆ. ಆದರೆ ಈ ರೀತಿ ತಪ್ಪು ಮಾಡಬಾರ್ದು ಅಂತ ಕಲಿಸ್ಕೊಡ್ತಾ ಇದ್ದಾರೆ. ಅದನ್ನು ಕಲಿಬೇಕು ಜನರು. ಈ ರೀತಿ ನಾವು ಮಾಡಬಾರ್ದು, ಈಗ ಇವ್ರು ಏನು ಮಾಡ್ತಾ ಇದ್ದಾರಲ್ಲ ಇದು ಮಾಡೋದು ತಪ್ಪು, ಈ ರೀತಿ ನಾವು ಮಾಡಬಾರ್ದು ಅನ್ನೋದು ಕಲಿಬೇಕಷ್ಟೇ, ಮತ್ತೇನೂ ಇಲ್ಲ. ಜನಗಳು ತಿಳ್ಕೊಂಡು ಈ ರೀತಿ ನಾವು ಮಾಡಬಾರ್ದು ಅಂತ ಏನಾದರೂ ತಲೆಯಲ್ಲಿ ಯೋಚನೆ ಮಾಡಿದ್ರೆ ಆಗುತ್ತೆ. ಇಲ್ಲ ಅದೇ ಶೋಕಿ ಅಂತ ತಿಳ್ಕೊಂಡ್ರೆ ಹುಡುಗರ ಲೈಫ್ ಹಾಳಾಗುತ್ತೆ, ಹುಡುಗಿರ ಲೈಫ್ ಹಾಳಾಗುತ್ತೆ, ಫ್ಯಾಮಿಲಿನೂ ಹಾಳಾಗುತ್ತೆ. ಮೊದಲೆಲ್ಲ ಜಾಸ್ತಿ ಫ್ಯಾಮಿಲಿ ಎಲ್ಲ ತೊಗೊಳ್ತಾ ಇದ್ರು. ಇವಾಗ ಈ ಸದ್ಯದ ಸಿಚುವೇಶನಲ್ಲಿ ಏನು ನಡೀತಾ ಇದೆ ಅನ್ನೋದು ಜಾಸ್ತಿ ತೊಗೊಳ್ತಾರೆ. ಇವಾಗ ಕಾಲೇಜ್ ಲೈಫ್ ಹೇಗಿದೆ, ಹೊರಗಿನ ಫ್ರೆಂಡ್ಸ್ ಲೈಫ್ ಹೇಗಿದೆ, ಫ್ರೆಂಡ್ಸ್ ಜೊತೆ ಹೋದರೆ ಯಾವ ರೀತಿ ಮೋಸ ಆಗುತ್ತೆ ಅನ್ನೋದು. ಒಂದು ಹುಡುಗ ಹುಡುಗಿ ಪ್ರೀತಿ ಮಾಡಿದ್ರೆ ಹುಡುಗ ಯಾವ ರೀತಿ ಹುಡುಗಿಗೆ ಮೋಸ ಮಾಡ್ತಾನೆ ಅನ್ನೋದು, ಹುಡುಗಿ ಯಾವ ರೀತಿ ಹುಡುಗನ ಮೋಸ ಮಾಡ್ತಾನೆ ಅನ್ನೋದು. ಈಗಿನ ಕೆಟ್ಟ ವಿಚಾರದಲ್ಲಿ ಮತ್ತು ಕೆಟ್ಟ ಚಟಗಳು ಕಲಿತಾ ಇದ್ದಾರೆ. ಯಾವ ರೀತಿ ಔಟ್ ಸೈಡ್ ಹೋದರೆ ಹೊರಗಿನ ಫ್ರೆಂಡ್ಸ್ ಜೊತೆ ಕೆಟ್ಟ ಚಟಗಳನ್ನು ಕಲಿತಾರೆ, ಏನು ಅದರಿಂದ ಏನು ನಮಗೆ ಒಂದು ನೋವಾಗುತ್ತೆ, ಫ್ಯಾಮಿಲಿಯವ್ರಿಗೆ ಏನೊಂದು ಅದರಿಂದ ತೊಂದರೆ ಆಗುತ್ತೆ, ನಾವು ಇದರಿಂದ ಏನು ನಷ್ಟ ಅನುಭವಿಸ್ತೀವಿ ಅನ್ನೋದನ್ನು ಕಲಿಸ್ಕೊಡ್ತಾ ಇದ್ದಾರೆ. ಏನೂ ತಪ್ಪಿಲ್ಲ ಫಿಲ್ಮ್ ಅವ್ರದ್ದು, ಮಾಡ್ತಾ ಇದ್ದಾರೆ. ಆದರೆ ಅವ್ರು ಮಾಡೋ ಪ್ರಯತ್ನನ ಇವರು ಇವಾಗ ಏನು 3 ಗಂಟೆ ಕೂತ್ಕೊಂಡು ಫಿಲ್ಮ್ ನೋಡ್ತಾರಲ್ಲ, ನೋಡಿಬಿಟ್ಟು ಅದನ್ನೇ ಸೆಳೆ ಹಾಕ್ಕೊಂಡು ಹೊರಗಡೆ ಬಂದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಅದ್ರ ಯಾಕೆ ಮಾಡಿದ್ರು, ಅದ್ರೊಳಗೆ ಏನಿದೆ, ಇದನ್ನು ಯಾಕೆ ಈ ಥರ ತೋರಿಸ್ತಾರೆ, ಈ ಥರ ಯಾಕೆ ಮಾಡಬಾರ್ದು ಅಂತ ಹೇಳ್ತಾರೆ. ಮೊದಲಿಗೆ ಇವಾಗ ಯಾರು ಪ್ರತಿಯೊಬ್ಬರು ಸ್ಮೋಕ್ ಮಾಡ್ತಾರೆ, ಡ್ರಿಂಕ್ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಹೇಳ್ಕೊಡ್ತಾರೆ ಇದು ಮದ್ಯಪಾನ ಆಗಲಿ ಧೂಮಪಾನ ನಿಷೇಧ ಅಂತ. ಅದನ್ನು ನೋಡಬೇಕು. ಅದನ್ನು ನೋಡಿ ಅದೇ ಶೋಕಿ ಅಂತ ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದೆಲ್ಲ ಸರಿಯಲ್ಲ. ನಿಮ್ಗೆ ಇಷ್ಟವಾದ ಒಂದು 5 ಸಿನಿಮಾಗಳ ಹೆಸರು ಹೇಳ್ಬೋದು? ಇವರು ರಾಜ್ಕುಮಾರ್ ತೆಗೆದಂಥ ಫಿಲ್ಮ್ಗಳಂದ್ರೆ ಹಿಂದೆ ಬೇಟರ್ ಕಣ್ಣಪ್ಪ, ಗಂಧದ ಗುಡಿ, ಅವೆಲ್ಲ ಶಬ್ದವೇರಿ, ಇವೇನು ಪಿಕ್ಚರ್ ಓದ್ತದಲ್ರಿ, ಆಗಿನ ಪಿಕ್ಚರ್ಗಳೇ ಬೇರೆ. ಒಂದು ನೋಡಿ ಒಂದು ಕುಟುಂಬ, ಹಳ್ಳಿ ಒಳಗೆ ಕುಟುಂಬಗಳು ಒಂದು ಪಿಕ್ಚರ್ದಿಂದ ಒಂದು ಏನೇ ತಪ್ಪಿದ್ರು ಆ ಪಿಕ್ಚರ್ ನೋಡಿ ತಿದ್ಕೊಂತಿರು. ಈಗಿನ ಪಿಕ್ಚರ್ಗಳು ಹಾಗಿಲ್ಲ. ಈಗಿನ ಪಿಕ್ಚರ್ಗಳು ಹೆಂಗಾಗ್ಯಾವಪ್ಪ ಅಂದ್ರೆ ಅದೊಂದು ಲವ್ ಸ್ಟೋರಿದಿಂದ ಇದರಿಂದ ತೆಗೆರಿಂದಾಗಿ ಆ ಲವ್ ಸ್ಟೋರಿ ಈಗಿನ ಹುಡುಗಿಯರು ಬಂದ್ರೆ ಅದೇ ಥರ ಈ ಒಂದು ಮಾಮೂಲಿ ಒಂದು ಪಿಕ್ಚರ್ದಾಗ ಒಂದು ಹೀರೋ ಹೆಬ್ಬುಲಿ ಕಟಿಂಗ್ ಮಾಡ್ಕೊಂಡು ಎಲ್ಲರೂ ಹೆಬ್ಬುಲಿ ಕಟಿಂಗ್ ಮಾಡ್ಕೊಳತ್ತಾರೆ. ಬರ್ಬೇಕು. ಹಿಂದಿನ ಕಾಲದಲ್ಲಿ ಹೆಂಗಿದ್ದವಲ್ಲ ಶಬ್ದವೇರಿ, ಇವು ರಾಜಕುಮಾರ್ ಫಿಲ್ಮ್ಗಳು ಅಲ್ರಿ, ಗಂಧಗುಡಿ ಅಂತವು ಅಂಥವೇ ಬರ್ಬೇಕು ಪಿಕ್ಚರ್ಗಳು ರೀ. ಯಾಕಂದ್ರೆ ಈಗಿನ ನೀವು ಲವ್ ಸ್ಟೋರಿ ಪಿಕ್ಚರ್ಗಳು ಉಪಯೋಗ ಇಲ್ಲ. ಅದರಿಂದ ಹುಡುಗರು ಹುಡುಗಿಯರು ಹಾಳಾಗ್ತಾರೆ. ಒಳ್ಳೆ ಸಿನಿಮಾಗಳು ಬಂದರೆ ಸಮಾಜ ಕೂಡ ಬದಲಾಗ್ತದೆ. ಹಳ್ಳಿ ಒಳಗೆ ಸ್ವಲ್ಪ ತಿಳಿಗಳು ಆಗ್ತದೆ. ಅವ್ರ ಪಿಕ್ಚರ್ ಹಂಗಂದ್ರೆ ಈ ಸದ್ದ ಭಾಳ ಪಿಕ್ಚರ್ಗಳು ಬಂದು ಹಿಂದೆ ಈಗಿನ ಜನ್ರೇಷನ್ದಾಗ ಈಗಿನ ಲೆವೆಲ್ದಾಗ ತೆಗಿತಾರೆ. ಈಗಿನವ್ರು ಹಿಂದಿನ ಕಾಲದಾಗ ಇದ್ದ ಪಿಕ್ಚರ್ದಾಗ ತೆಗಿಯಲಾಗ್ಯಾರ ಯಾರು. ರಾಜ್ಕುಮಾರ್ ಮೂವಿ ಭಾಳ ಇನ್ಫ್ಲುಯೆನ್ಸ್ ಆಗಿದೆ. ಯಾಕಂದರೆ ತುಂಬ ಫ್ಯಾಮಿಲಿಯಾಗಿ ನೋಡ್ಕೊಬೇಕು, ಯಾವ ಥರ ಅನ್ನೋದನ್ನ ತುಂಬ ಬಾಸ್ ಹೇಳ್ಕೊಟ್ಬಿಟ್ಟು ಹೋಗ್ಬಿಟ್ರು. ಅದು ತುಂಬ ಕಾಡ್ತಿದೆ ಮನಸ್ಸಲ್ಲಿ. ತುಂಬ ಇಷ್ಟ ಆಗ್ಬಿಡ್ತು ಆ ಮೂವಿನೇ. ತುಂಬ ಮೂವಿಗಳಿಂದ ಅದರ ಒಂದು ವ್ಯಕ್ತಿ ಅಥವಾ ಸಮಾಜ ಬದಲಾಗಲಿಕ್ಕೆ ಸಾಧ್ಯವ ನಿಮ್ಮ ಪ್ರಕಾರ? ಸರ್, ಮೋಸ್ಟ್ಲಿ ಇವರತ್ನ ನೋಡಿದರೆ ಬದಲಾಗ್ತಾರೆ, ಈ ಸಮಾಜ ಜ್ಞಾನದ ಬಗ್ಗೆ ತಿಳ್ಕೊತಾರೆ ಅನ್ನೋದೊಂದು ಹೇಳ್ಬೋದು. ಯಾಕಂದರೆ ಆ ಮೂವಿಲಿ ಆ ಥರ ಹೇಳಿದ್ದಾರೆ, ತಿಳ್ಕೊಬೋದು. ಜನ ಇನ್ನು ಮುಂದೆ ಏನಾದರೂ ತಿಳ್ಕೊಬೇಕು ಅವ್ರ ಬಗ್ಗೆ ಅಂತ ಹೇಳ್ತೀನಿ. ಒಳ್ಳೆ ಮೂವಿಗಳು ಬಂದರೆ ನೋಡಿ ಕಲಿತಾರೆ ಜನ ಅಷ್ಟೇ. ಈಗ ರೀಸೆಂಟಾಗಿ ಅಂದರೆ ನಮ್ಮ ಬಾಸ್ದು ಹೇಳ್ಬೇಕಂದ್ರೆ ಯುವರತ್ನ ಮೂವಿ, ಅದರಲ್ಲಿ ಎಜುಕೇಷನ್ ಬಗ್ಗೆ ಪ್ಯೂರಾಗಿ ತೋರಿಸಿದ್ದಾರೆ. ಆ ಥರ ಇದ್ದರೆ ನೋಡ್ಬೋದು, ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಆ ಥರ ಮೂವಿಗಳು ಬಂದು. ಇತ್ತೀಚೆಗೆ ನಿಮ್ಗೆ ಅನ್ನಿಸ್ತದೆ ಫ್ಯಾಮಿಲಿಗೆ ಸೂಟ್ ಆಗೋ ಮೂವಿಗಳು ಬರ್ತಿದೆ ಅಂತ? ಫ್ಯಾಮಿಲಿಗೆ ಸೂಟ್ ಆಗೋ ಮೂವಿ ಯಾವ ಬರ್ತಾ ಇಲ್ಲ, ಅದಕ್ಕೆ ಥಿಯೇಟ್ರಲ್ಲಿ ಜನನೇ ಇಲ್ಲ ಇವಾಗ. ಫ್ಯಾಮಿಲಿ ಕುತ್ಕೊಂಡು ನೋಡೋ ಮೂವಿಗಳು ಬಂದರೆ ಖಂಡಿತ ಫ್ಯಾಮಿಲಿ ಕೂಡ ನೋಡ್ತಾರೆ. ಬಟ್ ಆ ಥರ ಮೂವಿಗಳು ಯಾವುದು ಬಂದಿಲ್ಲ. ಅಂತ ಮೂವಿಗಳು ಬರಬೇಕಂತ ಹೇಳಿ ಬರಲೇಬೇಕು ಸರ್. ಫ್ಯಾಮಿಲಿ ಹೋಗಿ ಥಿಯೇಟ್ರಿಗೆ ಮೂವಿ ನೋಡ್ಬೇಕಂದ್ರೆ ಆ ಥರ ಮೂವಿಗಳು ಬರಲೇಬೇಕು ಸರ್. ನಟ ಸರ್ ಒಬ್ಬ ಮಾತು ಚೆನ್ನಾಗಿದೆ ಸರ್. ಪುನೀತ್ ರಾಜ್ಕುಮಾರ್ ಅವರು ದೇವರಂಥ ಮನುಷ್ಯರು ಸರ್. ಪುನೀತ್ ರಾಜ್ಕುಮಾರ್ ಇವರು ಅಂತ ಇನ್ಯಾರು ಬರಲ್ಲ ಸರ್. ಒಳ್ಳೆ ಮನುಷ್ಯರು, ದೇವರಂಥದ್ದು ಇನ್ಯಾರು ಬರಲ್ಲ.